dear students, welcome back once again to online class. In last class, we were discussing about Carnatic Wars. Okay, from Carnatic Wars beginning to up to the cycle gap of first Carnatic and second Carnatic. Up to there, we discussed. ಇಲ್ಲಿವರೆಗೆ ಸ್ಟಾಪ್ ಮಾಡಿದೆ ಅಲ್ಲ ಲಾಸ್ಟ್ ಕ್ಲಾಸ್ನಲ್ಲಿ. ಈಗ ಸೊ ನೋಡಿ ಏನಾಗುತ್ತೆ ಫೈನಲ್ ಅಂದರೆ ಇನ್ ಕರ್ನಾಟಕಲ್ಲಿ ಚಂದಾ ಸಾಹೇಬ್ ರೂಲರ್ ಆಗಿದ್ದಾನೆ. ಹಾಗೆ ಹೈದರಾಬಾದ್ನಲ್ಲಿ ನಾಸಿರ್ ಜಂಗ್ನ ಸಾಯಿಸಿ ಮುಜಾಫರ್ ಜಂಗ್ ರಾಜ ಆಗ್ತಾನೆ. ಸ್ವಲ್ಪ ದಿನಗಳ ಮಾತ್ರ, ಯಾಕೆಂದರೆ ಸ್ವಲ್ಪ ದಿನ ಆದಮೇಲೆ ಇವನು ಕೂಡ ಸತ್ತೋದ್ಮೇಲೆ ಫ್ರೆಂಚರು ಸಲಾಬತ್ ಜಂಗ್ನ ರಾಜ ಮಾಡ್ತಾರೆ. ಓಕೆ, ಸೊ ಎರಡೂ ದಾರಿನಲ್ಲೂ ಕರ್ನಾಟಕನಲ್ಲಿ ಚಾಂದಾ ಸಾಹೇಬ್ ಫ್ರೆಂಚರ ಡಾಮಿನೆನ್ಸ್ ಇದೆ, ಹೈದರಾಬಾದ್ನಲ್ಲೂ ಕೂಡ ಸಲಾಬತ್ ಜಂಗ್ನ ಫ್ರೆಂಚರೇ ನೇಮಕ ಮಾಡಿದ್ದಾರೆ. ಹೀಗಾಗಿ ಎರಡೂ ಪ್ಲೇಸ್ನಲ್ಲೂ ಕೂಡ ಫ್ರೆಂಚರ್ ಪವರ್ ಜಾಸ್ತಿ ಆಗಿದೆ. When he was also killed, after a few days, the French made Salabat as the Nizam of Hyderabad. Okay, no? This is what happened in cycle gap. Let's see now second Carnatic War. ಇಲ್ಲಿ ಏನಾಗುತ್ತೆ, ಯಾರು ಅಪ್ಪರ್ ಹ್ಯಾಂಡ್ ಆಗ್ತಾರಂತ. Okay. In second Carnatic War, 1749 to 1754. ನೋಡಿ, ಫಸ್ಟ್ ಕರ್ನಾಟಕ ಆಗಿ ಒಂದೇ ವರ್ಷ ಸೆಕೆಂಡ್ ಕರ್ನಾಟಕ ವಾರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸೆಕೆಂಡ್ ಕರ್ನಾಟಕ ವಾರ್ನಲ್ಲಿ ಯುರೋಪ್ನ ಇಂಪಾರ್ಟೆನ್ಸ್ ಏನಿಲ್ಲ. ಯುರೋಪ್ನಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷ್ಗೆ ಏನು ನಡೆಯುತ್ತೆ ಅದೇನು ಜಾಸ್ತಿ ಬರಲ್ಲ. ಬಟ್ ಇವರೇ ಮಾಡ್ಕೊಳ್ಳೋಂಥ ಕಿತ್ತಾಟ ಇದೆ. ನೋಡೋಣ. ಇನ್ ದ ಚೇಂಜ್ಡ್ ಸರ್ಕಮ್ಸ್ಟಾನ್ಸಸ್ ಫ್ರೆಂಚ್ ಮೇಡ್ ಸಲಾಬತ್ ಜಂಗ್ ಅನದರ್ ಸನ್ ಆಫ್ ಆಸಫ್ ಜಾ ಆಸ್ ದ ನಿಜಾಮ್ ಆಫ್ ಹೈದರಾಬಾದ್. ಇದು ನೋಡಿದ್ವಿ. ಇವಾಗ ಫ್ರೆಂಚ್ ಅವರು ಈ ಸಲಾಬತ್ ಜಂಗ್ಗೆ ಒಬ್ಬ ಪ್ರೊಟೆಕ್ಟರ್ ಆಗಿ ನಿಲ್ಲಿಸ್ಬೇಕು ತಾನೆ. ಯಾಕಂದರೆ ಯಾವ ಟೈಮಲ್ಲಿ ಬೇಕಾದ್ರೆ ಬ್ರಿಟಿಷ್ ಮತ್ತೆ ಅವನ್ನ ಸಾಯಿಸ್ಬೋದು. ಅದಕ್ಕೇನೆ ಒಬ್ಬ ಸಲಾಬತ್ ಜಂಗ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಫ್ರೆಂಚರು ಒಬ್ಬರು ನೇಮಿಸ್ತಾರೆ. ಅವನು ಯಾರಂದರೆ ಬುಸ್ಸಿ. ಸೊ ಬುಸ್ಸಿ ವಾಸ್ ಸ್ಟೇಷನ್ಡ್ ದೇರ್ ಫಾರ್ ಇಸ್ ಪ್ರೊಟೆಕ್ಷನ್ ಬೈ ಫ್ರೆಂಚ್. ಸೊ ಈ ರೀತಿ ಇದೆ ಕಂಡೀಷನ್ಸ್. ಈ ಬುಸ್ಸಿ ಯಾರಂತಂದ್ರೆ ನೋಡಿ, ಎಸ್, ದಿಸ್ ಇಸ್ ದ ಬುಸ್ಸಿ. ಈ ವಾಸ್ ಪ್ರೊಟೆಕ್ಟಿಂಗ್ ಹೈದರಾಬಾದ್ ರೀಜನ್. ನೆಕ್ಸ್ಟ್ ಇವನ್ಗೆ ಕೌಂಟರ್ ಆಗಿ ಕೊಡ್ಬೇಕೀಗ. ನೆಲ ಸೇರುವಂಥ ಬ್ರಿಟಿಷರ್ನ ಕಂಪ್ಲೀಟ್ ಅಪ್ಲಿಫ್ಟ್ ಮಾಡಲಿಕ್ಕೆ, ಡಾಮಿನೆನ್ಸ್ ಮಾಡಲಿಕ್ಕೆ ಒಬ್ಬ ಹೀರೋ ಬರ್ತಾನೆ, ಬ್ರಿಟಿಷ್ ಹೀರೋ. ದ್ಯಾಟ್ ಈಸ್ ರಾಬರ್ಟ್ ಕ್ಲೈವ್. ನೋಡಿ, ಇವನ್ಗೆ ಕೌಂಟರ್ ಆಗಿ ಕೊಡ್ಲಿಕ್ಕೆ ಬರ್ತಾನೆ. ಇಂಡಿಯಾದಲ್ಲಿ ಇಂಗ್ಲಿಷರ್ಗೆ ಸ್ಟ್ರಾಂಗ್ ಬೇಸನ್ನು ಹಾಕಿದವನೇ ಈ ರಾಬರ್ಟ್ ಕ್ಲೈವ್. ಇವನು ಇರಲಿಲ್ಲ ಅಂತಂದಿದ್ರೆ ಇಂಡಿಯಾದಲ್ಲಿ ಇಂಗ್ಲಿಷ್ ಅವ್ರನ್ನ ಕತೆ ಮುಗ್ದೇ ಹೋಗ್ತಿತ್ತು. ಇಂಥ ಪ್ರಳಯಾಂತಕ ರಾಬರ್ಟ್ ಕ್ಲೈವ್. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಇವನು ವಿಲನ್ ರಾಬರ್ಟ್ ಕ್ಲೈವ್. ಕಪಟಿ, ಮೋಸಗಾರ, ನರಿ ಬುದ್ಧಿ ಮಗ ಅಂತ ಹಂಗೆ ತಗೋಬೇಕು ಅಂತೀವಿ. ಬಟ್ ಬ್ರಿಟಿಷ್ ವಿಲ್ ಕಾಲ್ ಹಿಮ್ ಹ್ಯಾಸ್ ಚಾಣಕ್ಯ. ನಮ್ಮೆಲ್ಲರಿಗೂ ಯಾರು ವಿಲನ್ ಆಗಿರ್ತಾರೋ ಬ್ರಿಟಿಷ್ ಅವ್ರಿಗೆ ಅವ್ರಿಗೆ ಹೀರೋ. ನಮಗೆಲ್ಲರಿಗೂ ವಿಲನ್ ಇವನು, ಆದರೆ ಬ್ರಿಟಿಷ್ ಅವ್ರಿಗೆ ಇವನು ಹೀರೋ. ನಾನು ಕೆಲವೊಮ್ಮೆ ಸ್ಟೂಡೆಂಟ್ಸ್ ಪಾಕಿಸ್ತಾನಿ ಮೂವೀಸ್ಗಳನ್ನ ನೋಡ್ತಾ ಇರ್ತೀನಿ. ಅದರಲ್ಲಿ ಈ ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಬರುತ್ತಲ್ಲ, ನಮಗೆಲ್ಲರೂ ಟೆರರಿಸ್ಟ್ಗಳು, ನಾವೆಲ್ಲ ಅವ್ರನ್ನ ಹೊಡೆದು ಸಾಯಿಸ್ತೀವಿ, ವಿಲನ್ಸ್ಗಳಂತ ಕರಿತೀವಿ, ಹಾಗೆ ಹೀಗೆ ಅಂತ ಬೈಕೊಂತೀವಿ. ಬಟ್ ಅದೇ ಕಾಶ್ಮೀರದಲ್ಲಿ ಯಾರ್ಯಾರನ್ನ ಟೆರರಿಸ್ಟ್ಗಳನ್ನ ಕಳಿಸ್ಕೊಡ್ತಾರಲ್ಲ ಅವ್ರನ್ನ ಪಾಕಿಸ್ತಾನದವ್ರದ್ದು ಹೀರೋಗಳು ಅಂತಾರೆ. ನಮ್ಗೆ ಹೆಂಗೆ ಈಗ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ವಾರಿಯರ್ಸ್ ಅಂತ ಕರಿತೀವಿ, ಹಂಗೆ ಅವರು ಈ ಕಾಶ್ಮೀರಕ್ಕೆ ಕಳಿಸುವಂಥ ಟೆರರಿಸ್ಟನ್ನ ಅವರು ಹೀರೋಗಳು ಅಂತ ಪೂಜೆ ಮಾಡ್ತಾರೆ. ನೋಡಿ ಲೈಫ್ ಹೆಂಗಿದೆ ಅಂತ. ನಿಮ್ಮಿಂದ ಯಾರಿಗೆ ಯೂಸ್ ಆಗುತ್ತೋ ನೀವು ಅವ್ರಿಗೆ ಹೀರೋಗಳಾಗಿರ್ತೀರ, ನಿಮ್ಮಿಂದ ಯಾರಿಗೆ ಕೆಟ್ಟದಾಗುತ್ತೋ ಅವ್ರಿಗೆ ನೀವು ವಿಲನ್ಗಳಾಗಿರ್ತೀರ. ದಟ್ಸ್ ಆಲ್ ಲೈಫ್ ಇಸ್. ಓಕೆ, ಸೊ ದಿಸ್ ಇಸ್ ರಾಬರ್ಟ್ ಕ್ಲೈವ್. ಇಂಗ್ಲಿಷ್ ಕಿಂಗ್ಡಮ್ನ ಮತ್ತೆ ಒಂದು ಸ್ಟ್ರಾಂಗ್ ಎಸ್ಟಾಬ್ಲಿಷ್ಮೆಂಟ್ ಕೊಡೋಣ. ನೋಡೋಣ ಏನು ಮಾಡ್ತಾನೆ ಅಂತ. ರಾಬರ್ಟ್ ಕ್ಲೈವ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಆರ್ಕಾಟ್ and defeated Chanda Sahib. Chanda Sahib was imprisoned, later killed in this war. ಫಸ್ಟು ರಾಬರ್ಟ್ ಕ್ಲೈವ್ ಆರ್ಕಾಟ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ಚಾಂದಾ ಸಾಹೇಬ್ನ ಸೋಲಿಸ್ತಾನೆ, ಅವನ್ನ ಕ್ಯಾಪ್ಚರ್ ಮಾಡಿಟ್ಕೊಂಡು ಸ್ವಲ್ಪ ದಿನದಲ್ಲೇ ಅವನ್ನ ಸಾಯಿಸ್ತಾನೆ. ಈಗ ಮತ್ತೆ ಇಂಗ್ಲೀಷ್ ಪವರ್ ಜಾಸ್ತಿ ಆಯಿತು. ಈಗ ಇಲ್ಲಿ ರಾಜನ್ ಮಾಡ್ಬೇಕು, ಯಾರನ್ನ ಸರಿ ರಾಜನ್ ಕೂರಿಸ್ಬೇಕು. ಇಂಗ್ಲೀಷ್ ಅವರು ಯಾರನ್ನ ಕೂರಿಸ್ಬೋದು ಗಿಸ್ ಮಾಡಿ. ಒಬ್ಬ ಚಿಕ್ಕ ಹುಡುಗನನ್ನ ತಿರುಚನಾಪಳ್ಳಿಲಿ ಇಟ್ಕೊಂಡಿರ್ತಾರೆ. ಯಾರು ಅವನು? ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿ. ಅವನ್ನ ತಗೊಬಂದು ರಾಜನ್ ಮಾಡ್ತಾರೆ. ಇನ್ ದ ಪ್ಲೇಸ್ ಆಫ್ ಚಾಂದಾ ಸಾಹೇಬ್, ದ ಇಂಗ್ಲಿಷ್ ನೇಮ್ಡ್ ಮೊಹಮ್ಮದ್ ಅಲಿ, ದ ಸನ್ ಆಫ್ ಅನ್ವರುದ್ದೀನ್, ಆಸ್ ದ ನವಾಬ್ ಆಫ್ ಕರ್ನಾಟಿಕ್.
ಓಕೆ, ದ ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ. ನೆಕ್ಸ್ಟ್, ರಾಬರ್ಟ್ ಕ್ಲೈವ್ ಅಟ್ಯಾಕ್ಡ್ ಈವನ್ ಆನ್ ಪಾಂಡಿಚೇರಿ. ಪಾಂಡಿಚೇರಿ ಮೇಲೂ ಕೂಡ ಅಟ್ಯಾಕ್ ಮಾಡಿಬಿಡ್ತಾನೆ. ಆಲ್ಮೋಸ್ಟ್ ಫ್ರೆಂಚ್ ಅವರು ಸೋಲೋ ಮಟ್ಟಕ್ಕೆ ಆಗ್ಬಿಡ್ತಾರೆ ನೋಡಿ. ಫ್ರೆಂಚ್ ಅವ್ರಿಗೆ ಮೇನ್ ಹೆಡ್ ಕ್ವಾರ್ಟರೇ ಪಾಂಡಿಚೇರಿ. ಆ ಪಾಂಡಿಚೇರಿ ಮೇಲೇ ರಾಬರ್ಟ್ ಕ್ಲೈವ್ ಅಟ್ಯಾಕ್ ಮಾಡಿದ್ಮೇಲೆ ಫ್ರೆಂಚ್ ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಸೊ ದೇ ಸರೆಂಡರ್. ಅವರೇ ಸರೆಂಡರ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡು ಒಪ್ಕೊಂತಾರೆ. ಪಾಂಡಿಚೇರಿಲಿ ಬ್ರಿಟಿಷ್ ಮತ್ತು ಫ್ರೆಂಚ್ಗೆ ಅಗ್ರಿಮೆಂಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಟ್ರೀಟಿ ಆಫ್ ಪಾಂಡಿಚೇರಿ. ಹಾಗಾದರೆ ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡ್ ಆಗಿದ್ದು ಯಾವ ಟ್ರೀಟಿಯಿಂದ ಅಂತಂದರೆ ಟ್ರೀಟಿ ಆಫ್ ಪಾಂಡಿಚೇರಿ. ಫಸ್ಟ್ ಕರ್ನಾಟಿಕ್ ವಾರ್ ಎಂಡ್ ಆಗಿದ್ದು ಟ್ರೀಟಿ ಆಫ್ ಎಕ್ಸ್ಲಾ ಚಾಪೆಲ್ ಯುರೋಪ್ನಲ್ಲಿ. ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡ್ ಆಗಿದ್ದು ದ ಟ್ರೀಟಿ ಆಫ್ ಪಾಂಡಿಚೇರಿ. ಪಾಂಡಿಚೇರಿನಾರು ಒಂದು ಬಿಟ್ಟು ಕೊಟ್ಬಿಡಿ ನಮಗೆ, ನಾವು ನಿಮ್ಮ ವಿಚಾರಕ್ಕೆ ಬರಲ್ಲ, ನೀವು ಕೂಡ ನಮ್ಮ ವಿಚಾರಕ್ಕೆ ಬರಬೇಡಿ ಅನ್ನೋ ಥರ ಸ್ಟಾಪ್ ಆಗ್ತದೆ. ಇವಾಗ ಅಪ್ಪರ್ ಹ್ಯಾಂಡ್ ಯಾರಾಗಿದೆ ಸೆಕೆಂಡ್ ಕರ್ನಾಟಿಕ್ ವಾರ್ನಲ್ಲಿ? ಇಂಗ್ಲಿಷ್, ಬಿಕಾಸ್ ಆಫ್ ದಿಸ್ ರಾಬರ್ಟ್ ಕ್ಲೈವ್. ಓಕೆ, ನೆಕ್ಸ್ಟ್, ಫ್ರೆಂಚ್ recalled Dupleix. This war brought laurels to English, while French suffered a political setback. ಸೊ ಫ್ರೆಂಚ್ ಗವರ್ನಮೆಂಟ್ ಏನು ಮಾಡುತ್ತಂದರೆ ಆ ಡ್ಯೂಪ್ಲೆಕ್ಸ್ನ ಸಾಕಪ್ಪ ನಿನ್ನ ಕೈಲಿ ಏನು ಮಾಡೋಕ್ಕಾಗ್ತಾಯಿಲ್ಲ, ವಾಪಸ್ ಬಂದುಬಿಡು ಅಂತೇಳಿ ಫ್ರೆಂಚ್ ಗವರ್ನಮೆಂಟ್ ಅವನ್ನ ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ. ಡ್ಯೂಪ್ಲೆಕ್ಸ್ ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡಿ, ಲಾಸ್ಟ್ ಒಂದೇ ಒಂದು ಚಾನ್ಸ್ ಕೊಡಿ, ಟೈಮ್ ನೋಡ್ಕೊಂಡು ಹೊಡಿತೀನಿ ಬ್ರಿಟಿಷ್ ಅವ್ರಿಗೆ ಅಂತ. ನೋ, ದ ಫ್ರೆಂಚ್ ಗವರ್ನಮೆಂಟ್ ಡಿಡ್ ನಾಟ್ ಗಿವ್ ಹಿಮ್ ಅನದರ್ ಚಾನ್ಸ್. ದೇ ಕಾಲ್ಡ್ ಹಿಮ್ ಬ್ಯಾಕ್. ಸೊ ಆ್ಯಂಡ್ ಲಾರೆಲ್ಸ್ ಅಂತಂದರೆ ಬ್ರಿಟಿಷ್ ಅವ್ರಿಗೆ ಇದು ಒಂದು ಒಳ್ಳೆ ನೇಮ್ ತಂದು ಕೊಡುತ್ತೆ. ಸೊ ಈ ರೀತಿ ಕರ್ನಾಟಕನಲ್ಲಿ ಇಂಗ್ಲೀಷರ ಡಾಮಿನೆನ್ಸ್ ಈಗ ಆಗುತ್ತೆ. ಸರ್ ಹಾಗಾದರೆ ಹೈದರಾಬಾದ್ ಒಂದು ಉಳ್ಕೊಂಡ್ಬಿಡ್ತಲ್ಲ? ಎಸ್, ದೇ ವಿಲ್ ಕ್ಯಾಪ್ಚರ್ ಇಟ್ ಇನ್ ಥರ್ಡ್ ಕರ್ನಾಟಿಕ್ ವಾರ್. ಥರ್ಡ್ ಕರ್ನಾಟಿಕ್ ವಾರ್ 1756 to 1763. ನೋಡೋಣ ಇವಾಗ ಏನೇನಾಗುತ್ತೆ ಅಂತ. ಫ್ರೆಂಚ್ ಗವರ್ನಮೆಂಟ್ ಡ್ಯೂಪ್ಲೆನ ವಾಪಸ್ ಕರ್ಸ್ಕೊಂಡ್ಬಿಟ್ಟಿದೆ. ಚಾನ್ಸ್ ಕೊಟ್ಟಿದ್ರೆ ಮತ್ತೇನೋ ಮಾಡ್ತಿದ್ದೆ, ಏನೋ ಗೊತ್ತಿಲ್ಲ. ಹೊರಟೋಗ್ಬಿಟ್ಟ ವಾಪಸ್. ಈಗ ಅವನ ಬದಲಿಗೆ ಬೇರೆ ಇನ್ನೊಬ್ಬನ ಕಳಿಸ್ಕೊಟ್ಟಿದ್ದಾರೆ. ಅವನು ಯಾರಂದರೆ ಕೌಂಟ್ ಡಿ ಲಾಲಿ. ನೋಡಿ, ನೋಡ್ತಿದ್ದಂಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಕೌಂಟ್ ಡಿ ಲಾಲಿ ನಮ್ಮ ಡ್ಯೂಪ್ಲೆನಾರು ಸರಿ ಭಯಂಕರವಾಗಿದ್ದ ನೋಡೋಕ್ಕೆ. ಈ ಫ್ರೆಂಚ್ಗೆ ಆಪೋಸಿಟ್ ಆಗಿ ಬ್ರಿಟಿಷರ್ ಕಡೆಯಿಂದ ಇದು ನೋಡಿ ಕರ್ನಲ್ ಐರ್ಕೂಟ್, ಸರ್ ಐರ್ಕೂಟ್ ಅಂತ. ಇದು ಕೊಲೋನಿಯಲ್ ಅಂತ ಬರೆದಿದ್ದಾರೆ, ಬಟ್ ಪ್ರೊನೌನ್ಸಿಯೇಷನ್ ಹೆಂಗಿದ್ರೆ ಕರ್ನಲ್ ಅಂತ. ನೋಡ್ರಿ ಬ್ರಿಟಿಷ್ ಹೇರ್ ಸ್ಟೈಲ್ ನೋಡ್ರಿ, ಯಾವ್ದಿದೆ ಹೇರ್ ಸ್ಟೈಲ್ ಹೇಳ್ಬೇಕು ನನಗೆ ಹುಡುಗರು. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. Count de Lally, a French, attempted to besiege Wandivash in 1760. In this decisive battle, Sir Eyrecourt of the English army defeated the French and imprisoned Bussy. Lally escaped and hid in Pondicherry. Okay, Wandivash is a place in Tamil Nadu. ತಮಿಳ್ನಾಡಲ್ಲಿರುವಂಥ ಒಂದು ಪ್ಲೇಸ್ ವಾಂಡಿವಾಶ್ ಅಂತ. ಆ ಪ್ಲೇಸ್ನ ಕ್ಯಾಪ್ಚರ್ ಮಾಡ್ಕೋಬೇಕಂತ ಕೌಂಟ್ ಡಿ ಲ್ಯಾಲಿ ಅಟ್ಯಾಕ್ ಮಾಡ್ತಾನೆ. ಹಾಗೆ ಹೈದರಾಬಾದ್ನಲ್ಲಿದ್ದಂಥ ಬುಸ್ಸಿ ಕೂಡ ಬಂದು ಜಾಯ್ನ್ ಆಗ್ತಾನೆ. ಅವರಿಬ್ಬರನ್ನು ಕೂಡ ಸರ್ ಐರ್ಕೂಟ್ ಡಿಫೀಟ್ ಮಾಡ್ತಾನೆ, ಸೋಲಿಸ್ತಾನೆ. ಆದರೆ ಬುಸ್ಸಿನ ಸೆರೆ ಹಿಡಿತಾರೆ, ಇಂಪ್ರಿಸೋನ್ ಮಾಡ್ತಾರೆ. ಲ್ಯಾಲಿ ಎಸ್ಕೇಪ್ಡ್. ಅದಕ್ಕೆ ಲ್ಯಾಲಿ ಎಸ್ಕೇಪ್ ಆಗಿ ಪಾಂಡಿಚೇರಿಗೆ ಹೋಗಿ ಕುತ್ಕೊತಾನೆ. ನೆಕ್ಸ್ಟ್, ಫೈನಲಿ ಐರ್ಕೂಟ್ ಅಟ್ಯಾಕ್ಡ್ ಪಾಂಡಿಚೇರಿ. ಬಟ್ ಐರ್ಕೂಟ್ ಬಿಟ್ಕೊಡೋದಿಲ್ಲ, ಪಾಂಡಿಚೇರಿಗೂ ಓಡಿಸ್ಕೊಂಡು ಬರ್ತಾನೆ. ಐರ್ಕೂಟ್ ಅಟ್ಯಾಕ್ಡ್ ಪಾಂಡಿಚೇರಿ ಆ್ಯಂಡ್ ಲ್ಯಾಲಿ ಹ್ಯಾಡ್ ಟು ಸರೆಂಡರ್ ಅನ್ಕಂಡೀಷನಲಿ ಇನ್ 1761. ಬೇರೆ ದಾರಿ ಇಲ್ದಲ್ಲೇ 1761 ಲ್ಯಾಲಿ ಒಪ್ಕೊತಾನೆ, ಸರೆಂಡರ್ ಆಗ್ತಾನೆ. ಫ್ರೆಂಚ್ ಹ್ಯಾಡ್ ಟು ಲೂಸ್ ಆಲ್ ದೇರ್ ಬೇಸಸ್ ಇನ್ ಇಂಡಿಯಾ ಡ್ಯೂ ಟು ಕರ್ನಾಟಿಕ್ ವಾರ್ಸ್. ಹಿಂಗಾಗಿ ಇಲ್ಲಿದ್ದಂಥ ಬುಸ್ಸಿನೂ ಕೂಡ ಸೋತೋಗಿದ್ದಾನೆ. ಹೈದರಾಬಾದ್ ಬ್ರಿಟಿಷ್ ಕಂಟ್ರೋಲ್ಗೆ ಬಂತು. ಹಾಗೆ ಕರ್ನಾಟಕ ಕೂಡ ಕಂಪ್ಲೀಟಾಗಿ ಬ್ರಿಟಿಷ್ ಅಂಡರಲ್ಲಿ ಬಂದ್ಬಿಡುತ್ತೆ. ಯಾಕಂದರೆ ಮದ್ರಾಸ್ ಬ್ರಿಟಿಷರ ಕೈಲಿದೆ. ಆರ್ಕಾಟ್ನಲ್ಲಿ ಮೊಹಮ್ಮದ್ ಅಲಿನ ಕೂರಿಸಿದ್ದಾರೆ ಅವ್ರ ಕಡೆನೇ. ನೆಕ್ಸ್ಟ್ ಈಗ ಪಾಂಡಿಚೇರಿ ಮೇಲೆ ಕೂಡ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆಲ್ಮೋಸ್ಟ್ ಇವೆಲ್ಲ ಬ್ರಿಟಿಷ್ ಕೈಲಿ ಬಂದಿದೆ. ಆದರೂ ಕೂಡ ಇನ್ನೂ ಒಂದು 2 years ವಾರ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲಿಂದ ಯುರೋಪ್ನಲ್ಲಿ. ಓಕೆ, 1763ವರೆಗೂ ಇನ್ನೂ ಯುರೋಪ್ನಲ್ಲಿ ವಾರ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೊನೆಯದಾಗಿ ಟ್ರೀಟಿ ಆಫ್ ಪ್ಯಾರಿಸ್ ಅಂದರೆ ಫ್ರಾನ್ಸ್ನ ಕ್ಯಾಪಿಟಲ್ ಸಿಟಿ ಇದೆಯಲ್ಲ, ಅಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ ಬ್ರಿಟಿಷ್ ಮತ್ತು ಫ್ರೆಂಚ್ ಅವ್ರಿಗೆ. ಅದನ್ನೇ ನಾವೇನಂತಂದರೆ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಟ್ ಟ್ರೀಟಿ, ಆ ಟ್ರೀಟಿ ಪ್ರಕಾರ ಈ ಪಾಂಡಿಚೇರಿ, ಯಾನಮ್, ಮಾಹೆ, ಕಾರೈಕಲ್ ಇವೆಲ್ಲ ಇರ್ತವೆ.
ಅದನ್ನ ಫ್ರೆಂಚ್ ಅವ್ರಿಗೆ ಬಿಟ್ಕೊಡ್ತಾರೆ. ಹಾಗೆ ಫ್ರೆಂಚ್ ಅವ್ರು ಹೇಳ್ತಾರೆ, ನಾವು ಇಂಡಿಯಾದಲ್ಲಿ ಪಾಂಡಿಚೇರಿ, ಮಾಹೆ, ಯಾನಮ್, ಕರೈಕಲ್ ಇಷ್ಟು ಪ್ಲೇಸ್ಗಳನ್ನ ಬಿಟ್ಟು ಇನ್ಯಾವುದೇ ಹೊಸ ಪ್ಲೇಸಸ್ಗಳಿಗೆ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಲ್ಲ. ಬ್ರಿಟಿಷ್ಗೆ ಆಪೋಸಿಟ್ ಆಗಿ ನಾವು ಇನ್ಯಾವುದೇ ವಾರ್ಗಳನ್ನ ನಾವು ನಡೆಸಲ್ಲ ಅಂಥೇಳಿ ಈ ಫ್ರೆಂಚ್ ಅವರು ಅಗ್ರಿಮೆಂಟ್ ಮಾಡ್ಕೊತಾರೆ. ಸೊ ಫ್ರೆಂಚ್ ಆರ್ ರಿಸ್ಟ್ರಿಕ್ಟೆಡ್ ಓನ್ಲಿ ದ್ಯಾಟ್ ಮಚ್. ಸೊ ಇಲ್ಲಿಗೆ ಫ್ರೆಂಚ್ ಅವ್ರ ಕತೆ ಕೂಡ ಬ್ರಿಟಿಷರು ಮುಗಿಸ್ತಾರೆ. ಸೊ look at it. French had to lose all their bases in India due to Carnatic wars. ಈ ಕರ್ನಾಟಿಕ್ ವಾರಿಂದ ಬ್ರಿಟಿಷ್ ಅವರೇ ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಫ್ರೆಂಚ್ ಎಲ್ಲನೂ ಕೂಡ ಕಳ್ಕೊತಾರೆ. ಇನ್ ಸ್ಪೈಟ್ ಆಫ್ ದಿಸ್, ಆಸ್ ಪರ್ ದ ಟ್ರೀಟಿ ಆಫ್ ಪ್ಯಾರಿಸ್ ಇನ್ 1763, ಪಾಂಡಿಚೇರಿ ವಾಸ್ ರಿಟರ್ನ್ ಟು ಫ್ರೆಂಚ್. ಪಾಂಡಿಚೇರಿನ ಈ ಟ್ರೀಟಿ ಪ್ರಕಾರ ಕೊಡ್ತಾರೆ ವಾಪಸ್. ಹೇಳಿದ್ನಲ್ಲ, ಪಾಂಡಿಚೇರಿ, ಯಾನಮ್, ಮಾಹೆ, ಕರೈಕಲ್ ದೋಸ್. ವಿತ್ ದೀಸ್ ಡೆವಲಪ್ಮೆಂಟ್ಸ್ ಫ್ರೆಂಚ್ ಲಾಸ್ ದೇರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ಇನ್ನು ಮುಂದೆ ಫ್ರೆಂಚ್ ಅವ್ರಿಗೆ ಇಂಡಿಯಾದ ಮೇಲೆ ಇರುವಂಥ ಇಂಟ್ರೆಸ್ಟೇ ಹೊಂಟೋಗ್ಬಿಡುತ್ತೆ. ಇನ್ನೇನೇ ಮಾಡಿದ್ರು ಇಂಡಿಯಾನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂತ. ಲೈಕ್ ದಿಸ್, ಇಂಗ್ಲಿಷ್ ಬೈ ಡಿಫೀಟಿಂಗ್ ಆಲ್ ದೇರ್ ರೈವಲ್ಸ್ ಸ್ಟಾರ್ಟೆಡ್ ಕನ್ಸಾಲಿಡೇಟಿಂಗ್ ದೇರ್ ಪವರ್ ಓವರ್ ಸದರ್ನ್ ಇಂಡಿಯಾ. ಇವಾಗ ಬ್ರಿಟಿಷ್ ಅವರು ಒಂದೊಂದೇ ಹೆಜ್ಜೆ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷ್ ಸೌತ್ ಇಂಡಿಯಾದಲ್ಲಿ ಅವ್ರದ್ದೇ ಆದ ಹವಾ ಎಬ್ಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಆಲ್ ಅಬೌಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕರ್ನಾಟಿಕ್ ವಾರ್ ಸ್ಟೂಡೆಂಟ್ಸ್. ಲೆಟ್ಸ್ ಸಿ ಇನ್ ದಿಸ್ ಸ್ಲೈಡ್ ಅಬೌಟ್ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಲೈಫ್ ಬಗ್ಗೆ ನೋಡೋಣ ಈ ಸ್ಲೈಡ್ನಲ್ಲಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಡ್ಯೂಪ್ಲೆ ಬಗ್ಗೆ ನೋಡಿಬಿಟ್ಟು ಎಂಡ್ ಮಾಡೋಣ. ಓಕೆ, ಎಸ್, ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್, who laid the firm foundation of British power in India, had joined the East India Company as clerk. Look at here. He joined East India Company as a clerk, a simple clerk. It's just like a person joined to a company as a sweeper and later he became the owner or the manager of the company. He became like that. He joined as a clerk, but he became a major powerful person in the company itself later. He played a decisive role in Carnatic wars. I told you earlier, after the first Carnatic war and after that cycle gap, no, almost French were dominating. Everyone were thinking that the role of British is over in India. But at the time, this Robert Clive came and he once again made the upper hand to British. Therefore, they are saying a decisive role. Decisive role means important role in Carnatic wars, particularly in the siege of Arcot. Siege means capture. He captured Arcot and he killed Chanda Sahib and he installed there Muhammad Ali like this, and played a prominent role in the British victory. Yes, he was successful in establishing the British rule over South India. Almost he was successful in South India, no? After capturing Carnatic, he became successful in South India. See, up to here we have already discussed. Some other points are there. Those points will come in next upcoming chapters. Okay, they will come in next upcoming chapters. But now itself, in the textbook they have given. Therefore, I will tell you those. Yes, students. After the Battle of Plassey in 1757, see the Battle of Plassey I will discuss in next video. This war took place in 1757 against Siraj-ud-Dawla. Okay, Siraj-ud-Dawla was here. That's also a very interesting one. So this Robert Clive played important role in the Battle of Plassey also. Plassey in West Bengal. There also he played important role. That's what they are saying. After the Battle of Plassey in 1757, he gained control over the Nawab of Bengal also. This one also. His power still more increased. Next, Clive amassed immense wealth in all these ventures and helped the East India Company to earn more profit. See, Robert Clive, after winning this Battle of Plassey, he installed his own king there and he was making more profit from that king's side also personally. And one side he was giving more profit to the company, another side he was personally, without the knowledge of the company, taking some bribes and taking some gifts from that local rulers, no? He was making more money. Clive returned to England with immense wealth, rich, and became the member of parliament. He joined the company just as a clerk, but he became rich and he became even the member of parliament, just like MP in
England. See, this is the British Parliament. He became the member here. Look at here, he joined as a clerk, but he became the rich. He took a lot of personal gifts and a personal bribe from the local rulers, and he returned to England. There he became an MP also. Okay. With the return of Clive to England, the East India Company started facing losses in its business. Once after he went back to England, again British company was facing loss. Again British company was going to decline. Even though there were many allegations against Clive, the British government had to resend Clive to India to save the company. See, many people in England were accusing him that, blaming him that he has taken a lot of personal benefits, personal bribery from the local rulers of India. Therefore, we should not send him back to India. Like that, many people were saying. But there was once again chance of Battle of Buxar. If in the Battle of Buxar, British lose means, then everything will be over again. At any cost, they had to win this Battle of Buxar. Therefore, they selected once again Robert Clive. They said that you are Mr. Chanakya. You are such a cunning fox. You only can handle that situation. You go back once again to India and win this war. Like that they said. See, look at the British won the Buxar battle and earned back its respect again. Yeah, that's one. Clive was successful in securing the Diwani rights for the British over Bengal, Bihar and Orissa regions. After winning this Battle of Plassey and Battle of Buxar, Robert Clive was such a cunning fox he took the Diwani rights. What is the meaning of Diwani rights? Diwani rights means the power to collect taxes in this region. Okay. The power to collect the taxes, that is called Diwani rights. See, this is the first step. The British are going to become the rulers. Indian people have to give the money, have to give their tax to the British. Isn't now they are going to become the rulers? Yes, like the students, this cunning fox Robert Clive won the Battle of Plassey and won the Battle of Buxar. And he got Diwani rights in the Bengal province. Yeah, this is the successful story of Robert Clive. Let's look at the failure story of our hero. Dupleix Gundappa. Dupleix was named Governor General of French regions in India in 1742. Yes, in this year he came to India. He dreamt of achieving French harmony over India and entered into treaties with the local kings. See, he is the person who was more interfering with the local kings. He was giving more support to local rulers, or he was taking more support from them. Totally, he was more interfering with the Indian local kings. So with that interference, he thought that he will achieve a French empire in India. That became the flop one. Hyder Ali was also trained in the army of locals raised by Dupleix. See here? And how Hyder Ali came into their contact. Yes, see, this is Mysore kingdom. Okay, kingdom of Mysore. Here look at the Dindigallu. This Dindigallu was under the control of Mysore. Hyder Ali was in Dindigallu and he was taking care of Dindigallu under the Mysore Empire. Yes. So French, here Pondicherry, they were giving some guidance to Hyder Ali. Hyder Ali was taking some help from the French. Taking guidance, taking some ideas and plans, how to wage war, all those things, he was taking from the French. Okay, next. Hey. Yo. Sakinsro. Okay. The British considered Dupleix as a formidable challenge to them. Anyway, Dupleix was giving guidance to Chanda Sahib, giving guidance to Hyder Ali. Like this, more interference he was going with the native rulers.
and he was becoming little by little more powerful. So British thought that is the formidable challenge. Is there any way danger for them? Dupleix played an important role in the First Carnatic War, 1746. Yes, in the First Carnatic War and in that cycle gap, he became the dominant and he was successful in implementing what he thought. And he was successful in making the French company strong in South India. But in the Second and Third Carnatic War, because of that Robert Clive, his ideas became flop. That's all. Next, the rivalry between the French and the British continued till 1754. Up to there, it continued. Later, French government recalled Dupleix as it wanted peace. So French government thought that until Dupleix is in India, he will interfere with the local rulers and he will unnecessarily create war situations. Therefore, they wanted peace and they called him back. So this is about the life of Dupleix. Okay, so students, until now we saw the picture of British in South India. So in the next class, students, be ready with your bag and baggages. Pack up all your things. We can go for the tour of West Bengal. Take care. Bye-bye.